ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಆಲ್ಮೋಸ್ಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಈ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಅನೌನ್ಸ್ ಆಗಿಲ್ಲ. ಬಟ್ ವಿಡಿಯೋ ನೋಡ್ತಿರುವಂಥ ಸಂದರ್ಭದಲ್ಲಿ ನಿಮ್ಗೆ ಅನೌನ್ಸ್ ಆಗಬಹುದಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರುವಂಥದ್ದು ನಿಮ್ಮ ಒಂದು ರಿಸಲ್ಟ್ ಅನ್ನು ಯಾವ ಚೆಕ್ ಮಾಡ್ಕೋಬೇಕು. ನಂತರದಲ್ಲಿ ರಿಸಲ್ಟ್ ಅಲ್ಲಿ ಅಭ್ಯರ್ಥಿಗಳಿಗೆ ಒಂದು ಪಾಸ್ ಆಗಿರ್ಬೋದು, ಫೇಲ್ ಆಗಿರ್ಬೋದು, ಹೆಚ್ಚಿನ ಮಾರ್ಕ್ಸ್ ಆಗಿರ್ಬೋದು. ಸೊ ಯಾವುದೇ ಬಂದರೂ ಕೂಡ ಆದಷ್ಟು ಡಿಮೋಟಿವೇಟ್ ಅಂತ ಆಗಕ್ಕೆ ಹೋಗಬೇಡಿ. ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಕೂಡ ಅವಕಾಶ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಎತ್ತ ಅಂತ ಅದರ ಮಾನ್ಯತೆಗಳ ಬಗ್ಗೆ ಆಗಿರ್ಬೋದು, ಇತರ ಎಲ್ಲ ಮಾಹಿತಿನ ಕೂಡ ಕೊಡ್ತಾ ಇರ್ತೀವಿ ಕನ್ನಡದ ಯೂಟ್ಯೂಬ್ ಚಾನಲ್ ಅಲ್ಲಿ. ನಂತರ ಪ್ರಮುಖವಾಗಿ ತಿಳಿಸುವಂತಂದ್ರೆ ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ರಿಸಲ್ಟ್ ಚೆನ್ನಾಗಿನೇ ಬಂದಿರಲಿ. ಸೊ ಪಾಸ್ ಆಗ್ತೀವಿ ಇಲ್ವಾ ಅಂತ ಅನ್ಕೊಳ್ಳೋಂಥ ಅಭ್ಯರ್ಥಿಗಳು ಕೂಡ ಪಾಸ್ ಆಗಿರಲಿ, ಮತ್ತೆ ಸ್ಕೋರ್ ಮಾಡಬೇಕು ಅನ್ಕೊಳ್ಳೋಂಥ ಅಭ್ಯರ್ಥಿಗಳು ಕೂಡ ಚೆನ್ನಾಗಿ ಸ್ಕೋರ್ ಮಾಡಿರಿ. ನೀವು ಕೂಡ ಟಾಪರ್ಗಳಾಗಿರಿ. ಸೊ ನೀವು ಕೂಡ ಒಂದು ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಎಲ್ಲ ಅಭ್ಯರ್ಥಿಗಳು ಕೂಡ ಉತ್ತೀರ್ಣ ಆಗಿರಲಿ ಅಂತಕ್ಕಂಥದ್ದೇ ನಾವು ಕೂಡ ಆಶಿಸ್ತೇವೆ. ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್ ನ ಕೂಡ ತಿಳಿಸ್ತೀವಿ. ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಆಲ್ ದಿ ಬೆಸ್ಟ್ ಅನ್ನು ತಿಳಿಸಬಹುದಾಗಿರುತ್ತೆ. ಮತ್ತೆ ವಿಡಿಯೋ ನೋಡಿದ ನಂತರ ರಿಸಲ್ಟ್ ಅನ್ನು ಚೆಕ್ ಮಾಡಿದ ಮೇಲೆ ನಿಮ್ಮ ರಿಸಲ್ಟ್ ಎಷ್ಟಾಯಿತು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೋಬಹುದಾಗಿರುವಂತದ್ದಾಗಿರುತ್ತೆ. ಸೊ ಈಗ ರಿಸಲ್ಟ್ ಯಾವ ತರ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳು 9ನೇ ತಾರೀಕು 2026ರಂದು ಸೊ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಎಲ್ಲಾಕರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ಯಾವ ರಿಸಲ್ಟ್ ಅನ್ನ ಚೆಕ್ ಮಾಡುವಂತ ಮಾಹಿತಿನ ಕೊಡ್ತಾ ಇರುವಂತದ್ದಾಗಿರುತ್ತೆ. ಬನ್ನಿ ನೋಡ್ಕೊಂಡು ಬರೋಣ. ಆಲ್ ದ ಬೆಸ್ಟ್. ಹೀಗೆ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ಗಮನಿಸ್ತಿರಲ್ಲ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಇರುವಂತದ್ದಾಗಿರುತ್ತೆ. ಸೊ ಈ ಒಂದು ವೆಬ್ಸೈಟ್ ನ ಲಿಂಕ್ ಏನಿದೆ kers.nic.in ಅಂತಕ್ಕಂಥದ್ದನ್ನ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು. ಇರೋ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೇವೆ. ಅಲ್ಲಿ ಹೋಗೋದ್ರ ಮುಖಾಂತರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ನೀವು ಗೂಗಲ್ ಹೋಗೋದ್ರ ಮುಖಾಂತರ ಕೂಡ ಕನ್ನಡದ ಅಫಿಷಿಯಲ್ ಅಂತ ಸರ್ಚ್ ಮಾಡಿದ್ರು ಕೂಡ ಒಂದು ಸಿಗುತ್ತೆ ನಿಮಗೆ. ಆ ಮುಖಾಂತರದಲ್ಲಿ ಕೂಡ ಎಲ್ಲ ಪ್ರಮುಖವಾದಂತಹ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಟ್ಟಿರ್ತೇವೆ. ಇತರ ಒಂದು ರಿಸಲ್ಟ್ ಆಫ್ಟರ್ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಅನ್ನ ಕೂಡ ಒಂದು ಆರ್ಟಿಕಲ್ ಮುಖಾಂತರ ನೀವು ವೀಕ್ಷಣೆ ಮಾಡ್ಕೊಂಬೋದಾಗಿರುವಂತದ್ದಾಗಿರುತ್ತೆ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಪ್ರಮುಖವಾಗಿ ಇಲ್ಲಿಗೆ ಸ್ಕ್ರಾಲ್ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ kers.nic.in ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಬರ್ತೀರಾ ಅಂತ ಹೇಳ್ಬೋದು. ಆ ನಂತರದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಸೊ ಇದೆಲ್ಲ ಹೋಗುತ್ತೆ ರಿಸಲ್ಟ್ ಅನೌನ್ಸ್ ಆದಾಗ ಮಧ್ಯಾಹ್ನ 3 ಗಂಟೆಗೆ. ಆ ನಂತರದಲ್ಲಿ ಇಲ್ಲಿ ರಿಸಲ್ಟ್ ಅಂತ ಬಂದಿರುತ್ತೆ 2026 ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕರಣ ಅಂತ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ. ಜಸ್ಟ್ ಇವಾಗ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ತರ ಅಂದ್ಬಿಟ್ಟು. ಜಸ್ಟ್ ಇವಾಗ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಮತ್ತೆ ಸಬ್ಜೆಕ್ಟ್ ಏನಿರುತ್ತೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಇರುತ್ತೆ ನಿಮ್ದು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಾಗ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಫಲಿತಾಂಶ ಏನಿರುತ್ತಲ್ಲ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ರಿಸಲ್ಟ್ ಎಷ್ಟಾಯಿತು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಲ್ ದಿ ಬೆಸ್ಟ್.